ನಮಸ್ತೆ, ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ಆಕ್ಚುಲಿ ಸೋಮವಾರ ದಿನ. ಇವತ್ತು ನಾನು ಕಾರ್ತಿಕ್ ಸೋಮವಾರ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಎಷ್ಟು ಜನ ನೀವು ಕಾರ್ತಿಕ್ ಸೋಮವಾರ ಮಾಡ್ತೀರಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಆಕ್ಚುಲಿ ಏನಂತಂದ್ರೆ ಈಗ ಸಿಂಪಲ್ ಆಗಿ ಅಡ್ಗೆ ಮಾಡಿದೀನಿ, ಜಾಸ್ತಿ ಏನು ಹೆವಿಯಾಗಿ ಮಾಡಿಲ್ಲ. ಬೆಳಿಗ್ಗೆಯಿಂದ ಉಪವಾಸ ಇದ್ದೀನಿ. ನನಗ್ ಗೊತ್ತಿರೋ ಲೆಕ್ಕದಲ್ಲಿ ನಾನು ಮಾಡ್ತೀನಿ ಅಷ್ಟೇನೆ. ತುಂಬಾ ಅತಿಯಾಗಿ ಗೊತ್ತಿಲ್ಲದೆ ಇರೋದು ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಆತರ ಎಲ್ಲ ಏನೂ ಇಲ್ಲ. ನಮ್ಮ ಮನೇಲಿ ಅತ್ತೆಯವ್ರು ಯಾವ ರೀತಿ ಮಾಡ್ಕೊಂಡ್ ಬರ್ತಿದ್ರು ನಾನು ಅದೇ ರೀತಿನೇ ಕಾರ್ತಿಕ್ ಸೋಮವಾರ ಅನ್ನೋದು ಮಾಡೋದು. ಅದೇ ಬೆಳಿಗ್ಗೆಯಿಂದ ಉಪವಾಸ ಇದ್ದು ಇವಾಗ ಸ್ವಲ್ಪ ಅಡುಗೆಗಳನ್ನೆಲ್ಲ ಮಾಡಿ ದೇವ್ರ ಹತ್ರ ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಿ ನಾವೇನು ಉಪವಾಸ ಇದ್ವಲ್ಲ ಊಟ ಮಾಡಿ ಅದನ್ನ ಮುಗಿಸೋ ಅಂಥದ್ದು. ಇನ್ನ ಅಡುಗೆಗಳು ಬಂದು ನಾನು ಬರೀ ತರಕಾರಿ ಸಾಂಬಾರ್ ಮಾಡಿ ಸ್ವಲ್ಪ ಚಿತ್ರಾನ್ನ ಮಾಡಿದ್ದೀನಿ, ಹಾಗೆ ಪಕೋಡ ಇನ್ನ ಮುದ್ದೆಗೆ ಇಟ್ಟಿದ್ದೀನಿ. ಈ ಕಡೆ ಪಕೋಡ ಮಾಡ್ತಾ ಇದ್ದೀನಿ. ಇನ್ನ ಪಾಯಸ ಮಾಡಿದ್ದೀನಿ. ಹಾಗೆ ಅಷ್ಟೇ. ಆಮೇಲೆ ಕೋಸಂಬರಿ ಒಂದು ಮಾಡ್ಕೊಂಡಿದ್ದೀನಿ. ಇನ್ನ ಇಲ್ಲಿ ಮುದ್ದೆ ಬೇಯೋ ಅಷ್ಟೊತ್ತಿಗೆ ಪಕೋಡನೂ ಆಗತ್ತಲ್ವಾ. ಇನ್ನ ಪೂಜೆದು ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಇನ್ನ ಇದು ಆಗಿದ ತಕ್ಷಣ ದೇವ್ರ ಹತ್ರ ನೈವೇದ್ಯಕ್ಕೆಲ್ಲ ಇಟ್ಬಿಟ್ಟು ಪೂಜೆ ಮಾಡೋದು. ಮತ್ತೆ ನಾನು ಪ್ರತಿ ವರ್ಷನೂ ಅಷ್ಟೇನೆ ಬೆಳಗಿನ ಸಂಜೆವರೆಗೂ ಉಪವಾಸ ಇದ್ಬಿಟ್ಟು ಇದೇ ರೀತಿ ಮಾಡ್ತೀನಿ. ಇನ್ನ ನನ್ನ ಜೊತೆ ನಮ್ಮ ಮನೆಯವರು ಇರ್ತಾರೆ ಯಾವಾಗ್ಲೂ ವರ್ಷ. ಬಟ್ ಈ ವರ್ಷ ಅವರು ಇಲ್ಲ. ಅಂದ್ರೆ ಅವರು ಹೊರ್ಗಡೆ ಹೋಗಿದ್ದಾರೆ ಆಫೀಸ್ ಕೆಲ್ಸದ ಮೇಲೆ. ಸುಮಾರು ಇನ್ನೂ ಒಂದ್ 4-5 ದಿನ ಆಗ್ಬೋದು ಅವರು ಬರೋದು. ಹಂಗೂ ಪಾಪ ಇರ್ತೀನಿ ಅಂತ ಹೇಳಿದ್ರು. ನಾನೇ ಔಟ್ ಸೈಡ್ ಹೋದಾಗ ಪಾಪ ಟ್ರಾವೆಲಿಂಗ್ ಅಲ್ಲೆಲ್ಲ ಕಷ್ಟ ಆಗತ್ತೆ, ಉಪವಾಸ ಇದ್ದು ಮಾಡೋದು ಎಲ್ಲ. ಅದಕ್ಕೇನೆ ಬೇಡ ಸುಮ್ನೆ. ಮತ್ತೆ ಅಲ್ಲಿ ಹೊರ್ಗಡೆ ಕೆಲ್ಸನೂ ಇರತ್ತೆ. ಸೊ ಉಪವಾಸ ಏನೋ ಆಫೀಸಲ್ಲಿ ಇವ್ರು ಕೂತಿರ್ತಾರೆ, ಆಫೀಸಲ್ಲಿ ಇದ್ದಿದ್ರೆ ನಾನು ಅವ್ರಿಗೂ ಏನು ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಉಪವಾಸ ಮಾಡೋರು ನನ್ಗೂ ಏನು ಅನ್ನಿಸ್ತಿರ್ಲಿಲ್ಲ. ಬಟ್ ನಾನೇ ಬೇಡ ಅಂತ ಹೇಳ್ದೆ. ಅವರು ಹೋದ್ವಾರನೇ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದ್ವಿ. ನಂದು ಮಂತ್ಲಿ ಸೈಕಲ್ ಸ್ಟಾರ್ಟ್ ಆಯ್ತು. ಹಂಗಾಗಿ ಮತ್ತೆ ಬರೋ ವಾರ ಮಾಡೋಣ ಅಂತಂದ್ರೆ ಮದ್ವೆ ಇದೆ ಅಕ್ಕನ ಮಗಂದು. ಇನ್ನ ನಾನ್ ಮದ್ವೆಗೆ ಹೋಗ್ ಬಂದು ಮತ್ತೆ ಸಂಜೆ ಮಧ್ಯಾಹ್ನ ಆಗೇ ಹೋಗ್ಬಿಡತ್ತೆ. ಹೆಂಗ್ ಮಾಡಿದ್ರು ಮದ್ವೆಗೆ ಹೋಗ್ ಬರೋದು. ಆಮೇಲೆ ಬಂದು ನಾನ್ ಮತ್ತೆ ದೇವರದ್ದು ಕೆಲ್ಸಗಳನ್ನೆಲ್ಲ ಮಾಡ್ಕೊಂಡು ಅಡ್ಗೆ ಎಲ್ಲ ಮಾಡೋ ಅಷ್ಟೊತ್ತಿಗೆ ಅಂದ್ರೆ ಸ್ವಲ್ಪ ಹೆವಿ ಸ್ಟ್ರೈನ್ ಆಗ್ಬಿಟ್ಟಿರ್ತೀನಲ್ವಾ. ಇವತ್ತಂದ್ರೆ ಮನೇಲಿ ಇದ್ದೀನಿ ಆರಾಮಾಗಿ. ಅಂದ್ರೆ ಈ ತರ ನಾವು ಉಪವಾಸ ಇದ್ದಾಗ ಆದಷ್ಟು ಮನೇಲಿದ್ದು ಮನೆ ಕೆಲ್ಸಗಳನ್ನೇ ಮಾಡಿದೀವಿ ಅಂದ್ರೆ ನಮ್ಗೇನ್ ಅಷ್ಟೊಂದು ಇದಾಗೋದಿಲ್ಲ. ಆದ್ರೆ ಹೊರ್ಗಡೆ ಹೋಗ್ತೀವಿ, ಹೊರ್ಗಡೆ ಇರ್ತೀವಿ ಅಂತ ಅಂದಾಗ ಸ್ವಲ್ಪ ನಮ್ಗುನು ಆ ಟಯರ್ಡ್ನೆಸ್, ಸುಸ್ತು ಈ ತರ ಎಲ್ಲ ಆಗ್ಬಿಡತ್ತೆ. ಹಂಗಾಗಿ ನಾನು ಪರವಾಗಿಲ್ಲ, ನಾನು ಒಬ್ಳೆ ಮ್ಯಾನೇಜ್ ಮಾಡ್ಕೊಂತೀನಿ, ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನೇ ಮಾಡ್ತಾ ಇದ್ದೀನಿ ಈ ವರ್ಷ. ಪಾಪ ವರ್ಷ ಅವರು ನನ್ನ ಜೊತೆಲಿ ಇರೋರು. ಅಂದ್ರೆ ಉಪವಾಸ ಎಲ್ಲ ಇದ್ದು ಸಂಜೆ ಪೂಜೆ ಎಲ್ಲ ಮಾಡಿ ಇಬ್ರು ಒಟ್ಟಿಗೆ ಊಟ ಮಾಡ್ತಾ ಇದ್ವಿ. ಮತ್ತೆ ಅರ್ಶಿಣಿನೂ ಇರೋಳು. ಈಗ ಅವಳು ಅಲ್ಲಿದ್ದಾಳೆ, ಅಲ್ಲಿಂದ ನಾನು ಹೇಳಕ್ಕಾಗಲ್ಲ. ಬಟ್ ಪಾವನಿ ಪಾಪ ಅವಳು ಇರ್ತೀನಿ ಅಂತ ಹೇಳಿದ್ಲು. ಆದ್ರೆ ಅವಳಿಗೆ ಯಾಕೋ ಸ್ವಲ್ಪ ಕೋಲ್ಡ್ ತರ ಆಗೋಗ್ಬಿಟ್ಟಿತ್ತು. ಹಂಗಾಗಿ ನಾನೇ ಬೇಡಮ್ಮ, ಇರೋದು ಬೇಡ ನೀನು ಅಂತ ಅಂದ್ಬಿಟ್ಟು ಅವಳನ್ನು ನಾನು ಬೇಡ ಅಂತಾನೆ ಹೇಳ್ದೆ. ಹಂಗೂ ಬೆಳಿಗ್ಗೆಯಿಂದ ಏನಂತ ಅಡ್ಗೆಗಳು ಮಾಡ್ಲಿಲ್ಲ ಮನೇಲಿ. ಯಾಕಂದ್ರೆ ಈಗ ನಾನು ಉಪವಾಸ ಇರ್ತೀನಿ, ಮತ್ತೆ ಪಾವನಿನೂ ಹೆವಿಯಾಗಿ ತಿನ್ನಕ್ ಆಗಲ್ಲಮ್ಮ ಅಂದ್ಲು. ಮತ್ತೆ ಇವನ್ ಮಾವನವರು ಅಷ್ಟೇನೆ, ಅವ್ರುನು ಪಾಪ ಒಬ್ಬರಿಗೆ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಬೆಳಿಗ್ಗೆ ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡ್ಕೊಟ್ಟಿದ್ದೆ. ಮಧ್ಯಾಹ್ನ ಸ್ವಲ್ಪ ಮೊಸರನ್ನ ಮಾಡ್ಕೊಟ್ಟೆ. ಇನ್ನ ನಮ್ಮ ಅಣ್ಣನ ಮಕ್ಳು ಮತ್ತೆ ನಮ್ಮ ವಾಣಿ ಮಕ್ಳು ಬಂದಿದ್ರು ಅಂತ ಹೇಳಿ ನಮ್ಮ ಪಾವನಿ ಮತ್ತೆ ಮಕ್ಳೆಲ್ಲ ಸೇರಿ ಏನೋ ಕೇಕು ಟೋಸ್ಟು ಏನೋ ಮಾಡ್ಕೊಂಡಿದ್ರು. ಸರಿ ಅದೇ ಹೆಂಗೋ ಮ್ಯಾನೇಜ್ ಆಯ್ತು. ಇನ್ನ ಇವಾಗ ಇದನ್ನೆಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದ್ರೆ ನಮ್ಮ ಇವತ್ತಿನ ಕಾರ್ತಿಕ್ ಸೋಮವಾರ ಅನ್ನೋದು ಕಂಪ್ಲೀಟ್ ಆಗತ್ತೆ. ಬಟ್ ಏನೇ ಆಗ್ಲಿ ಬೇರೆ ದಿನ ಉಪವಾಸ ಇದ್ದಾಗ ಮೇ ಬಿ ಸ್ವಲ್ಪ ಸುಸ್ತು ಆತರ ಎಲ್ಲ ಆಗುತ್ತೋ ಏನೋ. ಆದ್ರೆ ನನ್ಗೆ ಯಾವತ್ತೂ ಈ ಕಾರ್ತಿಕ್ ಸೋಮವಾರ ಮಾಡಿದಾಗ ಉಪವಾಸ ಇದ್ದಾಗ ಸ್ವಲ್ಪನೂ ನನ್ಗೆ ಸುಸ್ತು ಅಂತ ಏನು ಅನ್ಸೋದೇ ಇಲ್ಲ. ಇವನ್ ನಾನು ಬೆಳಿಗ್ಗೆಯಿಂದ ಒಂದೇ ಒಂದು ಹಣ್ಣು ಅಂತಾನು ಏನೂ ತಿಂದಿಲ್ಲ, ಬರೀ ನೀರ್ ಒಂದು ಕುಡ್ಕೊಂಡೇ ಇದ್ದೀನಿ. ನನ್ಗೇನಾದ್ರೂ ತಿನ್ಬೇಕು ಅಂತಾನು ಸಹ ಫೀಲ್ ಆಗೋದೇ ಇಲ್ಲ. ಬಟ್ ಕೆಲವ್ರು ಹೇಳ್ತಾರೆ ಹಣ್ಣು ತಿನ್ಬೋದು ಮತ್ತೆ ಅವಲಕ್ಕಿ ಇದೆಲ್ಲ ತಿನ್ಬೋದು ಅಂತ ಹೇಳಿ. ಆದ್ರೆ ನನ್ಗೇನು ಅಂತ ಗೊತ್ತಿಲ್ಲ. ನನ್ಗ್ ಮಾತ್ರ ಕಾರ್ತಿಕ್ ಸೋಮವಾರದಲ್ಲಿ ನಾನು ಬರೀ 1 ಗ್ಲಾಸ್ ನೀರ್ ಕುಡ್ಕೊಂಡೆ. ಅಂದ್ರೆ ಒಂದೇ ಗ್ಲಾಸ್ ಕುಡಿಯಲ್ಲ, ಅವಾಗ ನೀರ್ ಕುಡಿತಾ ಇರ್ತೀನಿ. ಅಷ್ಟಲ್ಲೇ ಇದ್ಬಿಡ್ತೀನಿ. ನನ್ಗೆ ಆತರ ಸುಸ್ತಾಗೋದು ಆತರ ಏನೂ ಆಗಲ್ಲ.
ಬಟ್ ನಾನು ರೆಗ್ಯುಲರ್ ಆಗಿ ಫಾಸ್ಟಿಂಗ್ ಅನ್ನೋದು ಅಂದ್ರೆ ಉಪವಾಸ ಮಾಡ್ತೀನಿ. ಅಂದ್ರೆ ಯಾವ ತರ ಅಂದ್ರೆ ಬರೀ ಒನ್ ಟೈಮ್ ಉಪವಾಸ ತರ ಮಾಡ್ತೀನಿ. ಪ್ರತಿ ಸೋಮವಾರ ಉಪವಾಸ ಮಾಡ್ತೀನಿ. ಅಂದ್ರೆ ಬೆಳಿಗ್ಗೆಯಿಂದ ಅದೇ ಬರೀ ನೀರ್ ಕುಡಿತೀನಿ, ಮತ್ತೆ ಒಂದು ಹೆಲ್ದಿ ಡ್ರಿಂಕ್ ಜ್ಯೂಸ್ ಮಾಡಿರ್ತೀನಲ್ವ ಅದನ್ನ ಮಾತ್ರ ಕುಡಿತೀನಿ. ಮಧ್ಯಾಹ್ನ 1 ಗಂಟೆವರೆಗೂ ನಾನು ಏನೂ ತಿನ್ನೋದಿಲ್ಲ. 1 ಗಂಟೆ ಮೇಲೆ ನಾನು ಊಟ ಮಾಡೋದು, ಈ ರೀತಿ ಮಾಡ್ತೀನಿ. ಅದು ಒಂದು ನನ್ಗೆ ಪೂಜೆ ಎಲ್ಲ ಅಷ್ಟೊತ್ತಾಗತ್ತೆ, ಅದೊಂದು ರೀಸನ್. ಇನ್ನೊಂದು ಏನಂದ್ರೆ ಅವಾಗ ಸ್ವಲ್ಪ ಈ ತರ ನಾವು ಫಾಸ್ಟಿಂಗ್ ಇದ್ರೆ ಆರೋಗ್ಯಕ್ಕೂ ಒಳ್ಳೇದು ಅಂತ ಹೇಳ್ಬಿಟ್ಟು ಒಂದನ್ನ ನಾನು ಫಾಲೋ ಮಾಡ್ತಾ ಇರ್ತೀನಿ ಅಷ್ಟೇನೆ. ಸೊ ಇಷ್ಟಿದೆ. ಇನ್ನ ಆಯ್ತು ಅಡ್ಗೆಗಳೆಲ್ಲ, ಪೂಜೆ ಒಂದು ಮಾಡ್ಬಿಟ್ಟು ಇನ್ನ ನಾನು ಅದೇ ನಂದು ಫಾಸ್ಟಿಂಗ್ ನ ಬ್ರೇಕ್ ಮಾಡ್ಕೊಳ್ಳೋದು. ಸೊ ಹಂಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಯಾವ ತರ ಮಾಡಿದೀನಿ ಪೂಜೆ, ಏನೇನ್ ಮಾಡಿದೀನಿ ಅಂತ ಹೇಳಿ. ಹಾಗೆ ನೀವೆಲ್ಲ ಯಾರ್ಯಾರು ಕಾರ್ತಿಕ್ ಮಾಸದಲ್ಲಿ ಉಪವಾಸ ಇರ್ತೀರಾ, ಮತ್ತೆ ನೀವ್ ಯಾವ ರೀತಿ ಮಾಡ್ತೀರಾ ಅನ್ನೋದು ಕಮೆಂಟ್ ಅಲ್ಲಿ ತಿಳಿಸಿ. ನೋಡೋಣ. ಅಂದ್ರೆ ನನ್ಗೂ ಅಷ್ಟಾಗಿದ್ರ ಬಗ್ಗೆ ಗೊತ್ತಿಲ್ಲ. ನಾನ್ ಏನ್ ನೋಡಿದೀನಿ ನಮ್ಮ ಅತ್ತೆಯವ್ರು ಮಾಡೋದು, ನಾನ್ ಜಸ್ಟ್ ಅದನ್ನೇ ಆಗ್ಲೇ ಹೇಳ್ದಂಗೆ ಅಷ್ಟೇ ನಾನು ಫಾಲೋ ಮಾಡ್ತಾ ಇರೋದು. ಸೊ ಒಬ್ಬೊಬ್ರು ಒಂದೊಂಥರ ಮಾಡ್ತಾರಲ್ವಾ, ಸೊ ತಿಳ್ಕೊಳ್ಳೋಣ ಅನ್ನೋ ಕ್ಯೂರಿಯಾಸಿಟಿ ಅಷ್ಟೇನೆ, ಬೇರೆ ಏನೂ ಇಲ್ಲ. ಸೊ ನೀವ್ ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡ್ತೀರಾ ಕಾರ್ತಿಕ್ ಮಾಸದಲ್ಲಿ ಅಂತ ಹೇಳಿದ್ರೆ ತಿಳಿಸಿ ನೋಡೋಣ. ಅಂದ್ರೆ ಪೂಜೆಗಳೇನು ನಾವು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಆತರ ಏನಿಲ್ಲ. ಶ್ರದ್ಧೆ ಭಕ್ತಿ ಅನ್ನೋದು ಒಂದಿದ್ರೆ ಸಾಕು. ನಾನಂತೂ ಪೂಜೆ ವಿಷಯದಲ್ಲಿ ಯಾವಾಗ್ಲೂ ಇದೇ ಯೋಚನೆ ಮಾಡ್ತೀನಿ, ನಮ್ಮ ಶ್ರದ್ಧೆ ಭಕ್ತಿ ಏನಿದೆ ಅದೊಂದು ಕರೆಕ್ಟ್ ಆಗಿದ್ರೆ ಸಾಕು ಅಂತ ಹೇಳಿ ನಾನು ಯೋಚನೆ ಮಾಡ್ತಿರ್ತೀನಿ ಅಷ್ಟೇನೆ. ಸೊ ಆಗಿದೆ 1 ಟ್ರಿಪ್ ಪಕೋಡಾನು, ಇನ್ನ ಮುದ್ದೆನೂ ಬೆಂದಿದೆ. ಈಗ ಮುದ್ದೆ ಮಾಡ್ಬಿಟ್ಟು ಪೂಜೆ ಒಂದು ಮಾಡ್ಕೊಂತೀನಿ. ಇದು ನೆಕ್ಸ್ಟ್ ಡೇ ಅಂದ್ರೆ ಮಂಗಳವಾರದ ದಿನ. ಸೊ ಪಾವನಿನು ಕಾಲೇಜ್ಗೆ ಹೋದ್ಮೇಲೆ ನಾನು ಸ್ವಲ್ಪ ಅಡ್ಗೆ ಮನೆ ಎಲ್ಲ ಕ್ಲೀನ್ ಮಾಡೋದಿತ್ತು, ಅದನ್ನೆಲ್ಲ ಮಾಡ್ಕೊಂಡೆ. ಹಾಗೆ ಇವತ್ತು ಟೆರೆಸ್ ಮೇಲೂ ಹೋಗ್ಬೇಕು, ಸ್ವಲ್ಪ ಟೆರೆಸ್ ಎಲ್ಲ ಕ್ಲೀನ್ ಮಾಡ್ಕೊಬೇಕು. ಮತ್ತೆ ಬಟ್ಟೆ ಮಿಷಿನ್ಗೆ ಹಾಕಿದೀನಿ, ಅದು ಒಣಗಾಕೊಬೇಕು. ಹಾಗೆ ರಾಗಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋದಿತ್ತು, ಇದೆಲ್ಲ ಕೆಲಸಗಳು ಇದೆ. ಹಾಗೇನೆ ಈ ವಿಡಿಯೋ ಅಂದ್ರೆ ನಾನು ಈ ವಿಡಿಯೋ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಕೊಡಲ್ಲ, ಆದ್ರೆ ಒಂದ್ ವಿಚಾರ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅನ್ಕೊಂಡಿದೀನಿ. ಸೊ ನಾನು ನಾರ್ಮಲಿ ನನ್ನ ಯೂಟ್ಯೂಬ್ ಅಲ್ಲಿ ಸುಮಾರು 600 ವಿಡಿಯೋಸ್ ಮೇಲೆ ಹಾಕಿದ್ದೀನಿ, ಬಟ್ ಫೇಸ್ಬುಕ್ ಅಲ್ಲಿ ಒಂದು 400 ವಿಡಿಯೋಸ್ ಹಾಕಿರ್ಬೋದೇನೋ ಅಷ್ಟೇ ನಾನು. ಸೊ ಒಂದು ಲೇಡಿ ನನ್ಗೆ ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲ ಫೇಸ್ಬುಕ್ ಅಲ್ಲಿ ಸುಮಾರು ಒಂದು 200 ವಿಡಿಯೋಸ್ಗಾದ್ರೂ ನನ್ಗೆ ಕಮೆಂಟ್ಸ್ ನ ಮಾಡಿದ್ದಾರೆ. ಅದು ಬರೀ ನೆಗೆಟಿವ್ ಕಮೆಂಟ್ಸ್. ಅವರು ಅಂದ್ರೆ ನಾನು ಕುಕಿಂಗ್ ವಿಡಿಯೋಸ್ ಮಾಡ್ಲಿ, ಇಲ್ಲ ಅಂತಂದ್ರೆ ಏನಾದ್ರೂ ಒಂದು ನನ್ನ ಮಕ್ಕಳಿಗೆ ಡ್ರೆಸ್ ಆಗಿರುವಂತ ವಿಡಿಯೋಸ್ ಆಗಿರ್ಬೋದು, ಇಲ್ಲ ಕ್ಲೀನಿಂಗ್ ವಿಡಿಯೋಸ್ ಆಗಿರ್ಬೋದು, ಪೂಜೆ ವಿಡಿಯೋ, ಯಾವ ತರ ವಿಡಿಯೋ ಮಾಡಿದ್ರು ಅವರು ನನ್ಗೆ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾನೆ ಇದ್ರು. ಪ್ರತಿ ಒಂದಕ್ಕೂ ಮಾಡೋರು. ನಾನು ಇಗ್ನೋರ್ ಮಾಡ್ಕೊಂಡು ಬಂದ್ಬಿಟ್ಟೆ. ನಾನು ಸುಮಾರು ಸತಿ ಹೇಳಿದ್ದೀನಿ, ನಾನು ಜಾಸ್ತಿ ನೆಗೆಟಿವ್ ಕಮೆಂಟ್ಸ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ, ಡಿಲೀಟ್ ಮಾಡಿಬಿಟ್ಟು ಸುಮ್ಮನಾಗ್ಬಿಡ್ತೀನಿ ಅಂತ ಹೇಳಿ. ಹಂಗೆ ಮಾಡ್ತಾನೆ ಇದ್ರು. ಮೊನ್ನೆ ರೀಸೆಂಟಾಗಿ ಏನಾಗಿದೆ, ಮೇ ಬಿ ಸುಮಾರು ಒಂದು 10 ದಿನದ ಹಿಂದೆ ಅನ್ಕೋತೀನಿ, ಒಂದಷ್ಟು ಉದ್ದ ಕಮೆಂಟ್ ಮಾಡಿದ್ದಾರೆ. ನಾನು ನಿಜವಾಗ್ಲೂ ಅದನ್ನ ಸ್ಕ್ರೀನ್ಶಾಟ್ ತಗೊಂಡು ಶೇರ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತು. ಅಂದ್ರೆ ಅವರು ಯಾವ ಲೆವೆಲ್ಗೆ ಫ್ರಸ್ಟ್ರೇಟೆಡ್ ಆಗಿಬಿಟ್ಟಿದ್ದಾರೆ ಅಂದ್ರೆ ನಾನು ಅವ್ರ ಕಮೆಂಟ್ಸ್ಗೆ ರಿಪ್ಲೈ ಕೊಡ್ತಿರ್ಲಿಲ್ಲ, ಇಗ್ನೋರ್ ಮಾಡಿ ಡಿಲೀಟ್ ಮಾಡಿಬಿಡ್ತಾ ಇದ್ದೆ. ಬಿಕಾಸ್ ನನ್ಗೇನ್ ಅನ್ಸೋದು ಅಂದ್ರೆ ನನ್ನ ಫ್ಯಾಮಿಲಿ ಮೆಂಬರ್ಸು, ನನ್ನ ಫ್ರೆಂಡ್ಸು, ಮತ್ತೆ ನನ್ನನ್ನು ಇಷ್ಟಪಡೋ ತುಂಬಾ ಜನ ನನ್ನ ವಿಡಿಯೋಸ್ ನೋಡ್ತಾರೆ. ಅವ್ರಿಗೆ ಇಂಥ ಕಮೆಂಟ್ ಇಂದ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿ ನಾನು ಡಿಲೀಟ್ ಮಾಡಿಬಿಡ್ತೀನಿ ಸಾಮಾನ್ಯವಾಗಿ, ತುಂಬಾ ವಲ್ಗರ್ ಆಗಿ ನೆಗೆಟಿವ್ ಆಗಿ ಕಮೆಂಟ್ ಇದ್ರೆ. ಸೊ ಅವರು ಎಷ್ಟು ಯಾವ ಲೆವೆಲ್ಗೆ ಫ್ರಸ್ಟ್ರೇಟೆಡ್ ಆಗಿದ್ದಾರೆ ಅಂದ್ರೆ, ನಿನ್ಗೆ ಧೈರ್ಯ ಇದ್ರೆ, ನಿನ್ಗೆ ಗಟ್ಸ್ ಇದ್ರೆ ನನ್ನ ಕಮೆಂಟ್ಗೆ ರಿಪ್ಲೈ ಮಾಡು, ನನ್ನ ಕಮೆಂಟ್ನ ಇಗ್ನೋರ್ ಮಾಡಬೇಡ ಅಂತ ಸಿಂಗುಲರ್ ಆಗೇನೆ ಹಾಕಿದ್ರು. ಸರಿ, ನಾನು ಇವನ್ ಅದನ್ನು ಸಹ ಏನು ರಿಯಾಕ್ಟ್ ಮಾಡಲಿಲ್ಲ, ಅದನ್ನು ಡಿಲೀಟ್ ಮಾಡಿಬಿಟ್ಟೆ. ಮತ್ತೆ ಬ್ಯಾಕ್ ಟು ಬ್ಯಾಕ್ ಹಂಗೆ ಹಾಕ್ತಾನೆ ಇದ್ರು.
ಏನಕ್ಕೆ ನಾನು ಈ ವಿಚಾರನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೋಡಿ ಇದು ಒಂದು ಸಿಲ್ಲಿ ಮ್ಯಾಟರ್. ಸೀರಿಯಸ್ಲಿ ಹೇಳ್ಬೇಕು ಅಂತಂದ್ರೆ, ಇವಾಗ ನಾವು ಯೂಟ್ಯೂಬಲ್ಲಿ ವಿಡಿಯೋಸನ್ನ ಮಾಡ್ತೀವಿ ಅಂತಂದಾಗ ಸಾಧ್ಯವಾದಷ್ಟು ಎಲ್ಲ ವಿಡಿಯೋಸ್ಗೂ ಕಂಟೆಂಟ್ನ ಟ್ರೈ ಮಾಡ್ತೀವಿ. ಬಟ್ ಕೆಲವು ವಿಡಿಯೋಸ್ ಏನಾಗುತ್ತೆ ಅಂದ್ರೆ ವಿತೌಟ್ ಕಂಟೆಂಟು ಆಗ್ಬಿಡುತ್ತೆ. ಅದನ್ನ ನೀವು ಜಸ್ಟ್ ಒಂದು ಟೈಮ್ ಪಾಸ್ಗೋ ಇಲ್ಲಾಂದ್ರೆ ಒಂದು ಎಂಟರ್ಟೈನ್ಮೆಂಟ್ಗೋ ಅದನ್ನ ನೋಡಿ ಇಗ್ನೋರ್ ಮಾಡ್ಬಿಡ್ಬೋದು. ಇಲ್ಲ ನೋಡಕ್ ಇಷ್ಟ ಇಲ್ಲ ಅಂತಂದ್ರೆ ವಿಡಿಯೋನ ಸ್ಕಿಪ್ ಮಾಡ್ಬೋದು, ಸ್ಕ್ರೋಲ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಅದು ಇರಿಟೇಟ್ ಆಗ್ತಿದೆ ನಮ್ಗೆ, ಇವ್ರ ವಿಡಿಯೋಸೇ ನಮ್ಗೆ ಯೂಸ್ಫುಲ್ ಇಲ್ಲ ಅಂತಂದಾಗ ಬ್ಲಾಕ್ ಮಾಡ್ಬೋದು. ಈ ಆಪ್ಷನ್ಸ್ ನಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾದ್ರಲ್ಲೂ ಕೊಟ್ಟವ್ರೆ. ಇನ್ಸ್ಟಾದಲ್ಲಿ ಆಗ್ಬೋದು, ಫೇಸ್ಬುಕ್ ಅಲ್ಲಿ ಆಗ್ಬೋದು, ಯೂಟ್ಯೂಬ್ ಅಲ್ಲಿ ಆಗ್ಬೋದು. ಸೊ ಅದನ್ನ ಅಷ್ಟು ಇಗ್ನೋರ್ ಮಾಡ್ಕೊಂಡು ಹೋಗ್ಬಿಟ್ರೆ ಆಗ್ತಾ ಇತ್ತು. ಅವ್ರು ಎಲ್ಲೋ ಇದ್ದಾರೆ, ನಾನು ಎಲ್ಲೋ ಇದ್ದೀನಿ. ಆ ಲೆವೆಲ್ ನೆಗೆಟಿವಿಟಿ, ಆ ಲೆವೆಲ್ಗೆ ಅವರು ಫ್ರಸ್ಟ್ರೇಟೆಡ್ ಆಗೋ ಅವಶ್ಯಕತೆ ತಾನೇ ಏನಿದೆ? ನಾನು ಅವ್ರಿಗೆ, ಅವರು ನನ್ನನ್ನು ಕೆಟ್ಟ ಕೆಟ್ಟ ಮಾತಲ್ಲಿ ಬೈದಾಗ ನಾನು ಅದಕ್ಕೆ ಆನ್ಸರ್ ಮಾಡಬೇಕು ಅಂತ ಅವ್ರು ಏನಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ? ನನ್ಗೆ ಅದು ಅರ್ಥ ಆಗಲಿಲ್ಲ. ಸೊ ಈ ತರ ಜನ ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಇದ್ದೇ ಇರ್ತಾರೆ. ಅಂದ್ರೆ ನಮ್ಮ ಫ್ಯಾಮಿಲಿಲೋ, ನಮ್ಮ ರಿಲೇಟಿವ್ಸ್ ಅಲ್ಲೋ, ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲೋ, ಇಲ್ಲ ನಮ್ಮ ಮನೆ ಅಕ್ಕಪಕ್ಕದಲ್ಲೋ ಖಂಡಿತ ಇರ್ತಾರೆ. ಅಂದ್ರೆ ನಾವು ಅವ್ರಿಗೆ ಏನ್ ಮಾಡಿದ್ರು ಅವರು ಸಹಿಸ್ಕೊಳ್ಳೋದಿಲ್ಲ. ಅದಕ್ಕೆ ಅವ್ರು ಏನೋ ಒಂದು ರಿಪೀಟ್ ಆಗಿ ನಮ್ಗೇನೋ ಒಂದು ಹೇಳೋದು, ಪ್ರವೋಕ್ ಮಾಡೋದು. ನಾವು ಅವ್ರಿಗೆ ರಿಯಾಕ್ಟ್ ಮಾಡಿಲ್ಲ ಅಂತಂದ್ರೆ ನಮಗೆ ಬೇರೆ ಬೇರೆ ಫ್ರೆಂಡ್ಸ್ ಇರ್ತಾರೆ, ಇಲ್ಲ ಫ್ಯಾಮಿಲಿ ರಿಲೇಟಿವ್ಸ್ ಅವ್ರಿಗೆ ಹೇಳ್ಕೊಡೋದು. ಅವ್ರು ಹಂಗೆ, ಅವಳು ಹಿಂಗೆ, ಈ ತರ ಮಾಡ್ತಾಳೆ, ಹಂಗ್ ಮಾಡ್ತಾಳೆ, ನೋಡು ಅವಳ ಡ್ರೆಸ್ ನೋಡು, ಅವಳು ಕುತ್ಕೊಳ್ಳೋದು ನೋಡು, ನಿಂತ್ಕೊಳ್ಳೋದು ನೋಡು ಅಂತ ಸಿಲ್ಲಿಯಾಗಿ ನಾವು ಮಾಡೋ ಪ್ರತಿಯೊಂದಕ್ಕೂ ನಮ್ಮನ್ನ ಅವರು ಟಾಂಟ್ ಮಾಡ್ತಾನೆ ಇರ್ತಾರೆ. ಸೊ ಇಂಥವ್ರನ್ನ ನಾವು ಆದಷ್ಟು ಇಗ್ನೋರ್ ಮಾಡಬೇಕು. ಕೆಲವು ಸತಿ ನಮ್ಮ ಮಾತು ಎಷ್ಟು ಮಾತೆ ಮುತ್ತು ಅಂತ ಹೇಳ್ತಾರಲ್ವಾ. ಸೊ ನಾವು ಮಾತಾಡೋ ಪ್ರತಿ ಒಂದು ಮಾತು ಎಷ್ಟು ಇದಾಗಿರ್ಬೇಕು ಅಂತಂದ್ರೆ ಆಪೋಸಿಟ್ ಪರ್ಸನ್ಗೆ ಅದನ್ನ ನಾವು ಹೇಳಕ್ಕೂ ಅವ್ರಿಗೂ ಅದು ಅರ್ಹತೆ ಇರಬೇಕು ಕೇಳೋದಕ್ಕೆ. ಸೊ ಇಂಥ ಜನಕ್ಕೆ ನಮ್ಮ ಮಾತು ಸಹ ನಿಜವಾಗ್ಲೂ ವೇಸ್ಟ್ ಮಾಡ್ಕೊಳ್ಳೋದು ತಪ್ಪು ಅಂತ ಹೇಳಿ ನಾನು ಅನ್ಕೋತೀನಿ. ನಿಮ್ಮ ಜೀವನದಲ್ಲಿ ಈ ತರ ಯಾರಾದ್ರೂ ಕೆಲವ್ರು ಇದ್ರೆ ದಯವಿಟ್ಟು ಅವ್ರನ್ನ ಇಗ್ನೋರ್ ಮಾಡಿ. ಅವ್ರಿಗೆ ಆನ್ಸರೇಬಲ್ ಅಲ್ವೇ ಅಲ್ಲ ನೀವು ಹೇಳೋ ಅವಶ್ಯಕತೆನೇ ಇಲ್ಲ. ನಮ್ಮ ಸೈಲೆನ್ಸ್ ಅವ್ರನ್ನ ಎಷ್ಟು ಟಾರ್ಚರ್ ಮಾಡುತ್ತೆ ಅಂತಂದ್ರೆ, ನಿಜವಾಗ್ಲೂ ಆ ಲೇಡಿ ಯಾವ ಲೆವೆಲ್ಗೆ ಟಾರ್ಚರ್ ಆಗಿದ್ರು ಗೊತ್ತಾ? ನಾನು ಸೈಲೆಂಟ್ ಆಗಿದ್ದಕ್ಕೆ ಅಷ್ಟು ಟಾರ್ಚರ್ ಮಾಡುತ್ತೆ. ಮೇ ಬಿ ಕೆಲವು ಸತಿ ನಮ್ಮ ಮಾತುಗಳು ಅವ್ರಿಗೆ ಸಮಾಧಾನ ತಂದ್ಬಿಡ್ಬೋದು. ಇವಳು ರಿಯಾಕ್ಟ್ ಮಾಡ್ಬಿಟ್ಲು, ನನ್ನ ಮಾತು ಇವಳಿಗೆ ಇದಾಯ್ತು ಅನ್ನೋದು. ಅಂದ್ರೆ ಅಟ್ಲೀಸ್ಟ್ ನನ್ನ ಕಮೆಂಟ್ಸ್ ಇವ್ರು ಓದಿದ್ದಾರೆ, ನಾನೇನ ಹೇಳ್ಬೇಕು ಅನ್ಕೊಂಡಿದ್ದೀನೋ ಅದು ಇವ್ರಿಗೆ ಗೊತ್ತಾಗಿದೆ ಅನ್ನೋದು ಅವ್ರಿಗೆ ಸ್ಯಾಟಿಸ್ಫೈಡ್ ಆಗ್ಬಿಡತ್ತೆ. ಆ ಥರ ಸ್ಯಾಟಿಸ್ಫ್ಯಾಕ್ಷನ್ನು ಸಹ ನಾವು ಅವ್ರಿಗೆ ಕೊಡಕ್ಕೆ ಹೋಗ್ಬಾರ್ದು. ನೀನ್ ಏನ್ ಮಾತಾಡ್ತೀಯ ಮಾತಾಡು, ನೀನ್ ಏನ್ ಅಂತೀಯ ಅನ್ನೋ, ನೀನ್ ಹೆಂಗಾದ್ರೂ ರಿಯಾಕ್ಟ್ ಮಾಡು, ಬಟ್ ನಾನ್ ನಿನಗ್ ರಿಯಾಕ್ಟ್ ಮಾಡಲ್ಲ. ಯಾಕಂದ್ರೆ ನೀನ್ ಮಾತಾಡ್ತಾ ಇರೋದು ನಿನ್ನ ಸಂಸ್ಕಾರ. ನಾನು ಆ ಥರ ಎಲ್ಲ ಮಾತಾಡದೆ ಇರೋದು ನನ್ನ ಸಂಸ್ಕಾರ. ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿಂದ ಏನ್ ಕಲ್ತಿದೀವಿ, ಹೆಂಗ್ ಬೆಳೆದಿದೀವಿ ಅನ್ನೋದು ಡಿಪೆಂಡ್ ಆಗುತ್ತೆ ಅಲ್ವಾ. ಸೊ ಆದಷ್ಟು ಈ ತರ ನಾನ್ಸೆನ್ಸ್ ಪೀಪಲ್ ಏನಾದ್ರು ನಿಮ್ಮ ಸುತ್ತಮುತ್ತ ಇದ್ರೆ, ನಿಮ್ಮ ಫ್ಯಾಮಿಲೀಸ್ ಅಲ್ಲಿ ಇದ್ರೆ, ದಯವಿಟ್ಟು ಅವ್ರನ್ನ ಅವಾಯ್ಡ್ ಮಾಡ್ಬಿಡಿ. ಅವ್ರಿಗೆಲ್ಲ ನಾವು ಆನ್ಸರ್ ಮಾಡೋ ಅವಶ್ಯಕತೆ ಖಂಡಿತ ಇಲ್ವೇ ಇಲ್ಲ. ಇನ್ನು ಬೆಳಿಗ್ಗೆಯಿಂದ ಎಲ್ಲ ಕೆಲಸನೂ ಮುಗಿಸ್ದೆ. ಅದಾದ್ಮೇಲೆ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಊಟ ಗೀಟ ಮಾಡಿಕೊಂಡು ಆಮೇಲೆ ನಾನು ಯಾವುದೇ ಒಂದು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಈಗ ಸಂಜೆ ಮೇಲೆಗೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಸುಮಾರು ಟೈಮ್ ಒಂದು 5 ಗಂಟೆ ಏನೋ ಆಗಿದೆ. ಬೇಳೆ ಸಾರು ಮಾಡಿದ್ದೆ ಅಂತ ಹೇಳದ್ನಲ್ಲ, ಸೊ ಅದಕ್ಕೆ ಅಂತ ಹೇಳಿ ಬೀನ್ಸನ್ನ
ತೊಳೆದಿಟ್ಟಿದ್ದೀನಿ. ರಾತ್ರಿಗೆ ಪಲ್ಯ ಮಾಡಿಬಿಡೋಣ, ಬೀನ್ಸ್ ಪಲ್ಯ ಅಂತ ಹೇಳ್ಬಿಟ್ಟು ಎಲ್ಲ ಈಗ ತೊಳೆದಿಟ್ಟಿದ್ದೀನಿ. ಹಂಗೆ ಸ್ವಲ್ಪ ವಾಕ್ ಹೋಗೋಣ ಅಂತ ಹೇಳಿ ಅನ್ಕೊಂಡಿದ್ದೀನಿ. ವಾಕ್ ಅಂತಂದ್ರೆ ಒಂಚೂರು ತರಕಾರಿ ಎಲ್ಲ ತಗೊಬರ್ಬೇಕಿತ್ತು. ಸರಿ, ಬೆಳಿಗ್ಗೆನೂ ನನಗೆ ವಾಕ್ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಇವಾಗ ವಾಕ್ ಮುಗಿಸ್ಕೊಂಡು ಬರ್ತಾಂಗೆ ಸ್ವಲ್ಪ ತರಕಾರಿನೂ ತೊಗೊಂಡು ಬಂದ್ಬಿಡ್ತೀನಿ. ಇನ್ನು ಪಾವನಿ ಆಲ್ರೆಡಿ ಬಂದು ಊಟ ಮಾಡಿಕೊಂಡು ಆಮೇಲೆ ಓದ್ಕೊತಾ ಇದ್ದಾಳೆ. ರಾಗಿ ಒಣಗಾಕಿದ್ನಲ್ವಾ, ಸ್ವಲ್ಪ ಯಾಕೋ ಥಂಡಿ ಅಂದ್ರೆ ಈಗ ವೆದರೇ ಥಂಡಿ ಆಗಿರೋದ್ರಿಂದ ಬೆಳಿಗ್ಗೆಯಿಂದ ಮೋಡ ಒಂಚೂರು ಮುಚ್ಕೊಂಡೇ ಇದೆ. ಹಂಗಾಗಿ ಈಗ ಮೇಲ್ಗಡೆ ಹಾಲಲ್ಲಿ ತಗೊಂಡು ಬಂದು ಹಾಕಿದ್ದೀನಿ. ಯಾಕಂದ್ರೆ ನಾಳೆ ಎಲ್ಲ ಇರ್ಲಿ, ಆಲ್ಮೋಸ್ಟ್ ಆಲ್ ಸ್ವಲ್ಪ ಥಂಡಿನೇ ಇರುತ್ತೆ. ರಾಗಿ ಹಂಗೆ ಬೀಸ್ಕೊಬಂದಿದ್ದೀನಿ ಅಂದ್ರೆ ಇನ್ನು ಹಸಿಟ್ ಎಲ್ಲ ಸುಮ್ಮನೆ ಹಾಳಾಗೋಗ್ಬಿಡತ್ತೆ. ಅದಕ್ಕೇನೆ ಇವತ್ತು ನಾಳೆ ಎಲ್ಲ ಫುಲ್ಲು ಒಣಗಿಸ್ಕೊಂಡು ನಾಳಿದ್ದು ಬೀಸ್ಕೊಂಬರೋಣ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಆಲ್ ಎಲ್ಲ ಕೆಲಸಗಳು ಆಗಿದೆ, ಇನ್ನೇನು ಇಲ್ಲ. ರಾತ್ರಿಗೆ ಒಂಚೂರು ಪಲ್ಯ ಮಾಡಿಕೊಂಡು ನೋಡೋಣ. ಆದರೆ ಚಪಾತಿ ಇಲ್ಲ ಅಂತಂದರೆ ಅನ್ನನೇ ಹೆಂಗೋ ಮ್ಯಾನೇಜ್ ಮಾಡ್ಕೊಂಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಈ ವ್ಲಾಗ್ನ ಎಂಡ್ ಮಾಡಿರಲಿಲ್ಲ, ಹಾಗಾಗಿ ಮತ್ತೆ ವ್ಲಾಗ್ನ ಎಂಡ್ ಮಾಡಿಬಿಡೋಣ ಅಂತ ಹೇಳಿ ನಾನು ರೀಶೂಟ್ ಮಾಡ್ಕೊತಾ ಇರುವಂಥದ್ದು. ಸೊ ಇನ್ನು ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿರತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನನ್ನ ವ್ಲಾಗ್ಸ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವ್ಲಾಗ್ನ ನೋಡಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.